ನಾನು ಹೇಳೋ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದ್ಸಲ ಎನ್ಕೌಂಟರ್ ಮಾಡಿ ಬಿಸಾಕಿದ್ರೆ ಭಯನೇ ಇಲ್ಲ ಅವ್ರಿಗೆ, ಏನು ಬೇಕಾದ್ರೂ ಮಾಡಬಹುದು ಅಂತನ್ನುವಂತ ಮಾನಸಿಕ ಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ನವರು ನಿರ್ಮಾಣ ಮಾಡಿದ್ದಾರೆ. 1,000 ಮಹಿಳೆಯರಿಗೆ ತ್ರಿಶೂಲ ದೀಕ್ಷಾವನ್ನು ಕೊಡ್ತಾ ಇದೀವಿ. 1,000 ಮಹಿಳೆಯರಿಗೆ, ಅಪಹರಣಕಾರರಿಗೆ, ಕೊಲೆಗಡಕರಿಗೆ, ಲವ್ ಜಿಹಾದ್ ಮಾಡುವಂತವರಿಗೆ ವ್ಯಾನಿಟಿ ಬ್ಯಾಗ್ ನಲ್ಲಿ ಇಟ್ಕೊಂಡು ಓಡಾಡಿ ಇಂಥವ್ರು ಯಾರಾದ್ರೂ ಬಂದ್ರೆ ಚುಚ್ಚಿ ಕೊಡ್ರು. ನೇಹಾ ಹಿರೇಮಠ್ ಹತ್ಯೆ ಆಗಿ 1 ವರ್ಷ ಆಗಿಲ್ಲ, ಅಷ್ಟರೊಳಗಡೆನೆ ಬೇಕಾದಷ್ಟು ಕೇಸ್ಗಳು ನಡೀತಾ ಇದ್ದಾವೆ. ಸೊ ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಕಾರಣ, ಪೊಲೀಸ್ ಡಿಪಾರ್ಟ್ಮೆಂಟ್ ಕಾರಣ, ಕೋರ್ಟ್ ಕಾರಣ. ನಾನು ಹೇಳೋ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದ್ಸಲ ಎನ್ಕೌಂಟರ್ ಮಾಡಿ ಬಿಸಾಕಿದ್ರೆ ಇದು ಆಗ್ತಾ ಇರಲಿಲ್ಲ, ಈ ಘಟನೆ ಆಗ್ತಾ ಇರಲಿಲ್ಲ. ಭಯನೇ ಇಲ್ಲ ಅವ್ರಿಗೆ, ಏನು ಬೇಕಾದ್ರೂ ಮಾಡಬಹುದು ಅಂತನ್ನುವಂತ ಮಾನಸಿಕ ಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ನವರು ನಿರ್ಮಾಣ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು 3 ತಿಂಗಳಲ್ಲಿ ನೇಹಾ ಹಿರೇಮಠನ್ನ ಜಡ್ಜ್ಮೆಂಟ್ ಮಾಡಿ ನಾವು ಇದು ಮಾಡ್ತೀವಿ, ಶಿಕ್ಷೆ ಕೊಡ್ತೀವಿ ಅಂತೇಳಿ ಫಾಸ್ಟ್ ಟ್ರ್ಯಾಕ್ ಕಾನೂನು ಪ್ರಕಾರ ಏನ್ ಮಾಡಿದ್ರಿ? 1 ವರ್ಷ ಆಯ್ತಲ್ಲ. ಸೊ ನಾವು ಶ್ರೀರಾಮ್ ಸೇನೆ ಸಂಘಟನೆಯಿಂದ ಏಪ್ರಿಲ್ 18ಕ್ಕೆ 1 ವರ್ಷ ಆಗುತ್ತೆ. ಅವತ್ತಿನ ದಿನ 1,000 ಮಹಿಳೆಯರಿಗೆ ತ್ರಿಶೂಲ ದೀಕ್ಷಾವನ್ನು ಕೊಡ್ತಾ ಇದೀವಿ. 1,000 ಮಹಿಳೆಯರಿಗೆ ವ್ಯಾನಿಟಿ ಬ್ಯಾಗ್ ನಲ್ಲಿ ಇಟ್ಕೊಂಡು ಓಡಾಡಿ ಇಂಥವ್ರು ಯಾರಾದ್ರೂ ಬಂದ್ರೆ ಚುಚ್ಚಿ, ಅತ್ಯಾಚಾರಿಗಳಿಗೆ, ಅಪಹರಣಕಾರರಿಗೆ, ಕೊಲೆಗಡಕರಿಗೆ, ಲವ್ ಜಿಹಾದ್ ಮಾಡುವಂತವರಿಗೆ ಇದನ್ನ ನಾವು ಕೊಡ್ತಾ ಇದ್ದೀವಿ. 1,000 ಜನ ಮಹಿಳೆಯರಿಗೂ ಕೊಡ್ತಾ ಇದ್ದೀವಿ. ಸೊ ನಾನು ಹೇಳೋದು, ನೀವು ಮಾಡಲಾರದ ಕೆಲಸ ಡಿಪಾರ್ಟ್ಮೆಂಟ್ ಮಾಡ್ತಾ ಇಲ್ಲ, ಕೋರ್ಟ್ ಮಾಡ್ತಾ ಇಲ್ಲ. ಕಾಂಗ್ರೆಸ್ ಅವರಂತೂ ಮುಸ್ಲಿಮರ ಓಟಿಗೋಸ್ಕರ ಜೊಲ್ಲು ಸುರಿಸ್ತಾ ಇರುವಂತ ನೀಚರವರು, ಮುಸ್ಲಿಮರ ರಕ್ಷಣೆಗೋಸ್ಕರನೇ ಇರೋದವರು. ಹಾಗಾಗಿ 18ನೇ ತಾರೀಕು ನಾವು ಬಹಳ ದೊಡ್ಡ ಒಂದು ಕಾರ್ಯಕ್ರಮವನ್ನು ಯೋಜನೆ ಮಾಡಿದ್ದೀವಿ. ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಇದನ್ನು ಯೋಚನೆ ಮಾಡ್ತಾ ಇದ್ದೀವಿ ಅಂತನ್ನುವಂಥದ್ದು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಈ ಘಟನೆಗೆ ನಾನು ಖಂಡಿಸ್ತಾ ಇದ್ದೀನಿ. ಅವನಿಗೆ ನೀವು ಕೂಡಲೇ ಶಿಕ್ಷೆ ಕೊಡ್ಲಿಲ್ಲ ಅಂದ್ರೆ ನಾವು ಕೊಡ್ತೀವಿ. ನಾವು ಕೊಡುವಂತಹದ್ದು ನಿರ್ಧಾರವನ್ನು ಮಾಡಿದೀವಿ, ಇನ್ನು ಮಾಡ್ತೀವಿ ನಾವು.